ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ರೇಷ್ಮೆ ಸೀರೆನಲ್ಲಿ ಲೆಹಂಗಾ ಸ್ಟಿಚ್ ಮಾಡ್ತಾ ಇದ್ದೀನಿ. ಅದು ಸೀರೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ. ಹಾಗೆ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋ ನಿಮಗೆ ತೋರಿಸ್ತೀನಿ. ಸುಮಾರು ಒಂದು 19 ವರ್ಷದ ಹುಡುಗಿಗೆ ಅದನ್ನು ಸ್ಟಿಚ್ ಮಾಡ್ತಾ ಇರೋದು. ಸೀರೆ ಅಂತೂ ತುಂಬ ಚೆನ್ನಾಗಿದೆ, ಕಲರ್ ಕೂಡ ತುಂಬ ಚೆನ್ನಾಗಿದೆ. ನಾನು ಕೂಡ ಒಂದು ಡಿಸೈನ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಅದೇ ಥರ ಸ್ಟಿಚ್ ಮಾಡಬೇಕು ಅಂತ ಬನ್ನಿ ತೋರಿಸ್ತೀನಿ. ಸ್ಕರ್ಟ್ ಮತ್ತು ಬ್ಲೌಸ್ದು ಒಟ್ಟಿಗೆ ಒಂದೇ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕಾಗಲ್ಲ, ತುಂಬ ಲೆಂತಿ ಆಗಿಬಿಡುತ್ತೆ. ಈ ವಿಡಿಯೋದಲ್ಲಿ ಸ್ಕರ್ಟ್ ಯಾವ ರೀತಿ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನೋಡಿ, ಖಂಡಿತ ನಿಮಗಂತೂ ಯೂಸ್ ಹಾಗೆ ಆಗುತ್ತೆ. ಯಾಕಂದರೆ ಇದರಲ್ಲಿ ಫಿಲ್ಟ್ಗಳೆಲ್ಲ ತುಂಬ ಚಿಕ್ಕದಾಗಿ ತೆಗೆದಿರೋದು. 1 ಇಂಚಿಗೆ ಬಂದಿದೆ ಒಂದೊಂದು ಫಿಲ್ಟು, ಹಾಗಾಗಿ ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತು ಈ ಬಾರ್ಡರ್ ಅಟ್ಯಾಚಿಂಗ್ ಆಗಿರ್ಬೋದು, ಈ ಥರ ಈ ಬಾರ್ಡರ್ ಅಟ್ಯಾಚಿಂಗ್ ಕೂಡ ಅಷ್ಟೇ ನೋಡಿ. ಇಲ್ಲಿ ಒಳಗಡೆ ಸ್ವಲ್ಪ ಕೂಡ ಕಾಣಿಸೋದಿಲ್ಲ. ಕೆಳಗಡೆ ಫಾಲ್ ಹಾಕಿದ್ರು, ಫಾಲ್ ಜಿಗ್ಜಾಗಲ್ಲಿ ಮಾಡಿಬಿಟ್ಟಿದ್ರು, ಹಾಗಾಗಿ ಇದನ್ನು ರಿಮೂವ್ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು. ಇದು ಕೆಳಗಡೆ ಫಾಲ್ ಹಾಕ್ಬಿಟ್ಟಿದ್ದಾರೆ, ಈ ಫಾಲ್ ರಿಮೂವ್ ಮಾಡೋದು ಕಷ್ಟ ಆಗ್ತಾಯಿತ್ತು ಜಿಗ್ಜಾಗಲ್ಲಿ ಮಾಡಿರೋದ್ರಿಂದ. ಹಾಗಾಗಿ ಇದ್ರ ಕೆಳಗಡೆ ಬಾರ್ಡರ್ ಅಟ್ಯಾಚ್ ಮಾಡಬೇಕು ಅಂತ ನನ್ನ ಐಡಿಯಾ ಇದ್ದಿದ್ದು. ಆವಾಗ ಲಂಗ ಕೂಡ ಸ್ವಲ್ಪ ಲೆಂತ್ ಬರುತ್ತೆ ಅಂತ. ಆಮೇಲೆ ನಾನು ಮೆಜರ್ಮೆಂಟ್ ಮಾಡಿ ನೋಡಿದಾಗ ಕರೆಕ್ಟಾಗಿ ನನಗೆ 42 ಕರೆಕ್ಟಾಗಿತ್ತು ಲೆಂತು. ಹಾಗಾಗಿ ಬಾರ್ಡರ್ನ ಮೇಲ್ಗಡೆಯಿಂದ ಅಟ್ಯಾಚ್ ಮಾಡಿದ್ದೀನಿ. ಖಂಡಿತ ಈ ಟಿಪ್ಸ್ ನಿಮಗೆ ಯೂಸ್ ಆಗುತ್ತೆ. ಮತ್ತು ಈ ರೀತಿ ಉಡದೇ ಇರುವಂಥ ಹಳೆ ರೇಷ್ಮೆ ಸೀರೆ, ಬಾರ್ಡರ್ ಸೀರೆ ಇದ್ದರೆ ಈ ಥರ ಹೆಣ್ಮಕ್ಳಿಗೆ ಸ್ಕರ್ಟ್ ಹೊಲಿಬೋದು. ತುಂಬ ಚೆನ್ನಾಗಿದೆ ಮತ್ತು ತುಂಬ ಈಸಿ ಮೆಥಡ್. ಈ ರೀತಿ ಡಬಲ್ ಕಲರ್ ಇದ್ದರೆ ಸ್ಟಿಚ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಯಾವುದಾದ್ರೂ ಡಿಸೈನ್ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಈ ಮೆಜರ್ಮೆಂಟ್ ಬ್ಲೌಸ್ ಇದು ನಾನೇ ಸ್ಟಿಚ್ ಮಾಡಿರೋದು. ಈ ಡಿಸೈನ್ ಕೂಡ ಅಷ್ಟೇ. ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ಈ ಬ್ಲೌಸ್ ಮೆಜರ್ಮೆಂಟ್ ಕರೆಕ್ಟಾಗಿದೆ ಅಂಥೇಳಿ ಇದನ್ನೇ ಕಳಿಸಿದ್ದಾರೆ. ನಮ್ಮ ಹಳೆ ಮನೆ ಹತ್ರ ಇರುವಂಥ ಕಸ್ಟಮರೇ, ರೆಗ್ಯುಲರ್ ಕಸ್ಟಮರು. ಮಗಳಿಗೆ ಈ ಲೆಹಂಗಾನ ಸ್ಟಿಚ್ ಮಾಡಿಸ್ತಾ ಇರೋದು. ಮತ್ತು ಈ ರೇಷ್ಮೆ ಸೀರೆ ತುಂಬ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಕೂಡ. ಹಾಗಾಗಿ ಒಂದಷ್ಟು ಡಿಸೈನ್ ಮೈಂಡಲ್ಲಿ ಇಟ್ಕೊಂಡಿದ್ದೀನಿ. ಬ್ಲೌಸ್ಗೆ ನೋಡೋಣ ಅದು ಯಾವ ಥರ ಬರುತ್ತೆ, ಮತ್ತು ಈ ಬ್ಲೌಸ್ಗೆ ಈ ಬಟ್ಟೆಗೆ ಯಾವ ಡಿಸೈನ್ ಸೂಟ್ ಆಗುತ್ತೆ ಅಂತ ಸ್ಟಿಚ್ ಮಾಡಿ ಖಂಡಿತ ನಿಮಗೆ ತೋರಿಸ್ತೀನಿ. ಒಂದೇ ವಿಡಿಯೋದಲ್ಲಿ ಎರಡರದ್ದೂ ಕಟ್ಟಿಂಗು ಸ್ಟಿಚಿಂಗು ತೋರಿಸೋದು ತುಂಬ ಕಷ್ಟ ಆಗುತ್ತೆ. ಅಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ, ನೋಡೋರ್ಗೂ ಬೋರ್ ಅನ್ನಿಸ್ಬೋದು ಮತ್ತು ಕನ್ಫ್ಯೂಸ್ ಕೂಡ ಆಗ್ಬೋದು. ಹಾಗಾಗಿ ಈ ವಿಡಿಯೋದಲ್ಲಿ ಸ್ಕರ್ಟ್ದು ಕಟ್ಟಿಂಗು ಸ್ಟಿಚಿಂಗ್ ಕಂಪ್ಲೀಟಾಗಿ ನೆರಿಗೆ ಹಿಡಿಯೋದು, ಲೈನಿಂಗ್ ಅಟ್ಯಾಚ್ ಮಾಡಿ ನಾನು ಸ್ಕರ್ಟ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ನಿಮಗಂತೂ 100% ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ತುಂಬ ಜನರಿಗೆ ಲೈನಿಂಗ್ ಅಟ್ಯಾಚ್ ಮಾಡೋದ್ರಲ್ಲಿ ತುಂಬ ಕನ್ಫ್ಯೂಷನ್ ಇದೆ. ಅದನ್ನು ನೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ನಾನು ತೋರಿಸಿದ್ದೀನಿ. ನೀವು ವಿಡಿಯೋನ ಎಂಡ್ ತನಕ ನೋಡಲೇಬೇಕು. ಮತ್ತು ಈ ರೀತಿ ಹಳೆ ಸೀರೆಗಳನ್ನ ಕೊಟ್ಟಾಗ ಮೊದಲು ಅದನ್ನು ಪಿನ್ ಟು ಪಿನ್ ಚೆಕ್ ಮಾಡಿ. ಕಾರಣ ರೇಷ್ಮೆ ಸೀರೆ ಆಗಿರೋದ್ರಿಂದ ಸುಮಾರು ವರ್ಷ ಆಗಿದ್ದರೆ ಅದು ಸೀರೆ ಕೂಡ ಸವದಿರುತ್ತೆ, ಮತ್ತು ಎಲ್ಲಾದರೂ ಸಣ್ಣ ಸಣ್ಣ ಹೋಲ್ ಆಗಿರುತ್ತೆ, ಏನಾದರೂ ಕರೆಗಳಾಗಿರುತ್ತೆ, ಮತ್ತು ಬಾರ್ಡರ್ ಎಡ್ಜಸ್ಸಲ್ಲಿ ಸ್ವಲ್ಪ ಕಟ್ಟಾಗಿರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ 1-2 ಸಲ ಅಥವಾ 1 ಸಲಗೆ ಅವ್ರು ಹಾಕೊಂಡಾಗ ಅದು ಹಾಗೆ ಹರಿದೋಗ್ಬೋದು. ಮತ್ತು ಏನು ಹೇಳ್ತಾರೆ ಅಂದರೆ ನಾವು ಸ್ಟಿಚ್ ಮಾಡುವಾಗ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಡ್ತಾರೆ. ಅದಕ್ಕೋಸ್ಕರನೇ ನೀವು ಕಸ್ಟಮರ್ ಮುಂದೆನೇ ಒಂದು ಸಲ ಚೆಕ್ ಮಾಡಬೇಕು, ಅಥವಾ ನೀವು ಕಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಒಂದು ಸಲ ಚೆಕ್ ಮಾಡಿ ಆಮೇಲೆ ಕಟ್ಟಿಂಗ್ ಮಾಡೋದು ತುಂಬ ಒಳ್ಳೆಯದು. ಇದನ್ನು ಮಾತ್ರ ಮರಿಬೇಡಿ. ನಾನು ಅಷ್ಟೇ ಮೊದಲು ಸೀರೆನ ಚೆಕ್ ಮಾಡ್ತಾ ಇದ್ದೀನಿ, ಏನಾದರೂ ಕರೆ ಆಗಿರುತ್ತಾ ಅಥವಾ ಹೋಲ್ ಇರುತ್ತಾ ಅಂತ. ಜಾಸ್ತಿ ಏನಾದರೂ ಆ ರೀತಿ ಡ್ಯಾಮೇಜ್ಗಳಾಗಿದ್ದರೆ ಅದು ಕಟ್ಟಿಂಗಲ್ಲಿ ಅದನ್ನು ಯಾವ ರೀತಿ ತೆಗಿಬೋದು ಅಂತ ಕೂಡ ನೋಡ್ಬೋದು. ಈ ಸೀರೆನಲ್ಲಿ ಆ ಥರದ್ದು ಏನೂ ಇಲ್ಲ, ಯಾಕಂದರೆ ಅವರು ನೀಟಾಗಿ ಡ್ರೈ ವಾಶ್ ಮಾಡಿ ಐರನ್ ಮಾಡಿನೇ ಸೀರೆ ಕೊಟ್ಟಿದ್ದರು. ಈಗ ಬ್ಲೌಸ್ಗೆ 1.5 ಮೀಟ್ರಷ್ಟು ಕಟ್ ಮಾಡಿಕೊಂಡು ಇನ್ನು ಉಳಿದಿದ್ದೆಲ್ಲನೂ ಕೂಡ ಸ್ಕರ್ಟ್ಗೆ ತೊಗೋತಾ ಇದ್ದೀನಿ. ಈ ಸೀರೆ ಅಳತೆ ಮಾಡಿದಾಗ 5.25 ಮೀಟ್ರ್ ಬಂತು. ಸಾಮಾನ್ಯವಾಗಿ ಇಂಥ ಸೀರೆಗಳಲ್ಲಿ ಫಾಲ್ ಇದ್ದೇ ಇರುತ್ತೆ. ಇದು ನಾರ್ಮಲ್ ಮಿಷಿನ್ ಸ್ಟಿಚಿಂಗ್ ಆಗಿದ್ರೆ ನಾವೇ ತೆಗೆದು ಬಿಡ್ಬೋದು. ಆದರೆ ಇದು ಜಿಗ್ಜಾಗಲ್ಲಿ ಸ್ಟಿಚ್ ಮಾಡಿರೋದು, ಮೇಲೆ ಕೆಳಗೆ ಎರಡೂ ಕಡೆ ಜಿಗ್ಜಾಗಲ್ಲಿ ಸ್ಟಿಚ್ ಮಾಡಿಸಿದ್ದಾರೆ. ಇದನ್ನು ಫಾಲ್ ತೆಗೆಯೋದು ತುಂಬ ಕಷ್ಟ ಆಗುತ್ತೆ, ಅಥವಾ ಸೀರೆ ಕೂಡ ಏನಾದರೂ ಡ್ಯಾಮೇಜ್ ಆಗ್ಬೋದು. ಅದಕ್ಕೆ ಈಗೇನು ಮಾಡ್ತಾಯಿದ್ದೀನಿ ಅಂದರೆ, ಎರಡೂ ಕಡೆ ಬಾರ್ಡರ್ ಇರುತ್ತಲ್ಲ, ಅದನ್ನು ಒಂದು ಸೈಡ್ ಬಾರ್ಡರ್ ಕಟ್ ಮಾಡಿ ಇನ್ನೊಂದು ಕಡೆಗೆ ಅಟ್ಯಾಚ್ ಮಾಡಬೇಕು. ಫಾಲ್ ತೆಗೆದುಬಿಟ್ಟು ನಾವು ಬಾರ್ಡರ್ ಕೆಳಗಡೆಯಿಂದ ಅಟ್ಯಾಚ್ ಮಾಡ್ಕೊಳ್ತೀವಿ, ಆಗ ಬಾರ್ಡರ್ ತುಂಬ ಅಗಲವಾಗಿ ಕಾಣಿಸುತ್ತೆ. ಬಟ್ ಇಲ್ಲಿ ಜಿಗ್ಜಾಗ್ ಮಿಷಿನಲ್ಲಿ ಫಾಲ್ನ ಹೊಲಿದಿರೋದ್ರಿಂದ ಅದು ತೆಗೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಮೇಲ್ಗಡೆ ಇರುವಂಥ ಬಾರ್ಡರ್ನ ಕಟ್ ಮಾಡಿಕೊಂಡು ಕೆಳಗಡೆಗೆ ಆ ಬಾರ್ಡರ್ ಮೇಲ್ಭಾಗಕ್ಕೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ನೀವು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ.
ಈ ರೀತಿ ಸೀರೆನಲ್ಲಿ ಬಾರ್ಡರ್ ಕಟ್ ಮಾಡುವಾಗ ಒಂದು ಅರ್ಧ ಇಂಚು ಬಿಟ್ಟು ಕಟ್ ಮಾಡಿ. ನಮಗೆ ಅದು ಫೋಲ್ಡಿಂಗ್ಗೆ ಮತ್ತು ಅಟ್ಯಾಚಿಂಗ್ಗೆ ಬಟ್ಟೆ ಬೇಕಲ್ವಾ. ನಾವು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಡಲಿಲ್ಲ ಅಂದರೆ ಬಾರ್ಡ್ರನ್ನೇ ಫೋಲ್ಡಿಂಗ್ ಮಾಡಬೇಕಾಗತ್ತೆ. ಆಗ ಆ ಡಿಸೈನ್ ಕಟ್ ಆಗಿಬಿಡತ್ತೆ. ಅದಕ್ಕೆ ನಾವು ಕಟ್ ಮಾಡುವಾಗಲೇ ಒಂದು ಅರ್ಧ ಇಂಚ್ ಈ ರೀತಿ ಬಿಟ್ಟು ಕಟ್ ಮಾಡಿಕೊಂಡ್ರೆ ನಾವು ಅಟ್ಯಾಚ್ ಮಾಡುವಾಗ ಆ ಬಟ್ಟೆ ಒಳಗಡೆಗೆ ಹೋಗುತ್ತೆ. ಬಾರ್ಡರ್ ಡಿಸೈನ್ ಕಂಪ್ಲೀಟಾಗಿ ನಮಗೆ ಕಾಣಿಸುತ್ತೆ ಮತ್ತು ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಕಟ್ ಮಾಡ್ಕೊಂಡಾಯಿತು. ಈಗ ಈ ಬಾರ್ಡರ್ನ ಮುಂದೆಗಡೆಗೆ ಇದನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಇಟ್ಕೋಬೇಕು. ಈ ಕಟ್ ಮಾಡಿರೋಂಥ ಬಾರ್ಡರಲ್ಲಿ ಇರೋಂಥ ಎಡ್ಜನ್ನ ಒಳಗಡೆಗೆ ಫೋಲ್ಡ್ ಮಾಡಬೇಕು. ಇದರಲ್ಲಿ ಎರಡೂ ಕಡೆನೂ ಫೋಲ್ಡಿಂಗ್ ಬರುತ್ತೆ. ನೋಡಿ ಈ ಕಡೆ ಸೈಡು ಫೋಲ್ಡ್ ಮಾಡಬೇಕು, ಆ ಕಡೆ ಸೈಡು ಫೋಲ್ಡ್ ಮಾಡಬೇಕು. ನೀಟಾಗಿ ಕಿನಾರಿ ಸ್ಟಿಚ್ ಹಾಕೋಬೇಕು, ಕಾಣಿಸ್ಲೇಬಾರ್ದು. ದಾರ ಕೂಡ ಮ್ಯಾಚಿಂಗ್ ತೊಗೊಳ್ಳಿ. ಬಾರ್ಡರ್ ಮ್ಯಾಚಿಂಗ್ ಏನಿರುತ್ತೋ ಆ ಥ್ರೆಡ್ಡನ್ನೇ ತೊಗೊಂಡು ನೀಟಾಗಿ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇದೇ ರೀತಿ ಎರಡೂ ಕಡೆನೂ ಕೂಡ ಸ್ಟಿಚ್ ಹಾಕೋಬೇಕು. ಈ ಕಡೆನೂ ಹಾಕಬೇಕು, ಆ ಕಡೆನೂ ಫೋಲ್ಡಿಂಗ್ ಮಾಡಿ ಹಾಕಬೇಕು. ಈಗ ಬಾರ್ಡರ್ ಕೂಡ ಅಗಲವಾಗಿ ಕಾಣಿಸ್ತಾ ಇದೆ. ಈಗೊಂದ್ಸಲಿ ಸ್ಕರ್ಟ್ನ ಉದ್ದನ ಚೆಕ್ ಮಾಡ್ಕೊಂಬಿಡಿ, ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. ಈಗಿದು ನನಗೆ ರೆಡಿ 40 ಬರ್ತಾ ಇದೆ. ಈ ಉದ್ದ ನಮಗೆ ಸಿಕ್ಬಿಟ್ರೆ ನಾವು ಪಟ್ಟಿನ ಎಷ್ಟು ಕಟ್ ಮಾಡ್ಕೋಬೇಕು, ನಮಗೆ ರೆಡಿ ಲಂಗದ ಉದ್ದ ಎಷ್ಟು ಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ. ಈಗಿದು 40 ಇಂಚ್ ಉದ್ದ ಇರೋದ್ರಿಂದ ಅರ್ಧ ಇಂಚು ಒಳಗಡೆ ಫೋಲ್ಡಿಂಗ್ ಹೋಗುತ್ತೆ ಅಂದ್ಕೊಳ್ಳಿ, 39.5 ಬರುತ್ತೆ. ನಾನು 2.5 ಇಂಚು ಪಟ್ಟಿನ ಕೊಟ್ಟರೂ ಕೂಡ ಪೂರ್ತಿ ನಮಗೆ ಉದ್ದ 42 ಇಂಚ್ ಬರುತ್ತೆ. ನಮಗೆ ಬೇಕಾಗಿರೋದು 43 ಇಂಚು. ಅಳತೆ ತೊಗೊಳ್ಳುವಾಗ ನಾವು ಸ್ವಲ್ಪ ಉದ್ದನೇ ತೊಗೊಂಡಿರ್ತೀವಿ, ಹಾಗಾಗಿ 42 ಇಂಚ್ ಬಂದರೂ ಕೂಡ ಕರೆಕ್ಟಾಗೇ ಇರುತ್ತೆ. ಈ ಲಂಗದ ಪೀಸಲ್ಲಿ ಆ ಕಡೆ ಈ ಕಡೆ ಎಡ್ಜಸ್ಸನ್ನು ಡಬಲ್ ಫೋಲ್ಡಿಂಗ್ ಮಾಡಿ ಹೊಲ್ಕೋಬೇಕು. ಎರಡೂ ಕಡೆ ಹಾಗೆ ಮಾಡಬೇಕು. ಇದರಿಂದ ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ. ಯಾಕಂದರೆ ಎಲ್ಲರೂ ಒಳಗಡೆ ಓವರ್ಲಾಕ್ ಮಾಡಿಸ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಈ ರೀತಿ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಿಬಿಟ್ರೆ ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ. ಎರಡೂ ಕಡೆನೂ ಇದೇ ರೀತಿ ಡಬಲ್ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಈ ಸೈಡಲ್ಲಿ ಒಂದು ಸೈಡ್ ಜಿಗ್ಜಾಗ್ ಆಗಿರೋದ್ರಿಂದ ಇದನ್ನು ಸಿಂಗಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಸೊಂಟದ ಪಟ್ಟಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾವು ಈಗ ಸೀರೆಯನ್ನು ಅಳತೆ ಮಾಡಿದಾಗ ಬ್ಲೌಸ್ಗೆ 1.5 ಮೀಟ್ರಷ್ಟು ಕಟ್ ಮಾಡಿಕೊಂಡು ಇನ್ನು ಉಳಿದಿದ್ರಲ್ಲಿ ಒಂದು 15 ಸೆಂಟಿಮೀಟರಷ್ಟು ಸಪ್ರೇಟಾಗಿ ಕಟ್ ಮಾಡ್ಕೊಂಡಿದ್ದೆ. ಲಂಗದ ಉದ್ದ ರೆಡಿ 43 ಇಂಚ್ ಬರಬೇಕು. ಒಂದು ಅರ್ಧ ಇಂಚ್ ಆ ಕಡೆ ಈ ಕಡೆ ಆದರೂ ಪರವಾಗಿಲ್ಲ. ಈ ಲಂಗದ ಪೀಸಿನ ಉದ್ದ ಕರೆಕ್ಟಾಗಿ 40 ಇಂಚಿದೆ. ನನಗೆ ಈ ಪಟ್ಟಿ 3 ಇಂಚ್ ಬರಬೇಕು. 3 ಇಂಚು ತುಂಬ ದೊಡ್ಡದಾಗುತ್ತೆ, 2.5 ತೊಗೋತಾ ಇದ್ದೀನಿ. ಹಾಗಾಗಿ ಈ ಪಟ್ಟಿಯ ಅಗಲ ಬಂದು 6 ಇಂಚ್ ತೊಗೊಂಡಿದ್ದೀನಿ. ಆ ಕಡೆ ಈ ಕಡೆ ಅರ್ಧ ಇಂಚು ಫೋಲ್ಡಿಂಗ್ ಹೋದರೂ ಕೂಡ ರೆಡಿ 2.5 ಇಂಚು ಸಿಗುತ್ತೆ. ಮತ್ತು ಪಟ್ಟಿಯ ಸುತ್ತಳತೆ ಸೊಂಟದ ಸುತ್ತಳತೆ 26 ಇಂಚು ಬಂದಿದೆ. ಅದರಲ್ಲಿ ಅರ್ಧ ಮಾಡ್ಕೋಬೇಕು ಅಂದರೆ 13. ಇದಕ್ಕೆ ಪ್ಲಸ್ 1 ಇಂಚನ್ನು ಸೇರಿಸ್ಕೋಬೇಕು. ಅಂದರೆ ಆ ಕಡೆ ಈ ಕಡೆ ಅರ್ಧ ಇಂಚು ಫೋಲ್ಡ್ ಮಾಡ್ತೀವಲ್ಲ ಅದನ್ನು ಸೇರಿಸಿ 14 ತೊಗೋಬೇಕು. ನಾನು ಇನ್ನೂ 1 ಇಂಚನೇ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಯಾಕಂದರೆ ಒಂದು ಸ್ವಲ್ಪ ಅಗಲ ಇದ್ದರೆ ಅವ್ರು ಸ್ವಲ್ಪ ಮುಂದೆ ದಪ್ಪ ಆದರೂ ಕೂಡ ಬಟ್ಟೆ ವೇಸ್ಟ್ ಆಗೋದಿಲ್ಲ. ಇಲ್ಲಾಂದ್ರೆ ಮತ್ತೆ ಆಲ್ಟ್ರೇಷನ್ ಏನಾದರೂ ಮಾಡಿಸೋದಕ್ಕೆ ತೊಗೊಂಬರ್ತಾರೆ, ಮೊದಲೇ ರೇಷ್ಮೆ ಬಟ್ಟೆ. ಹಾಗಾಗಿ ಸ್ವಲ್ಪ ರೇರಾಗಿ ಯೂಸ್ ಮಾಡೋದ್ರಿಂದ ಒಂದು ಇಂಚು ಲೂಸ್ ಇದ್ದರೂ ನಡೆಯುತ್ತೆ ಅಂಥೇಳಿ ನಾನು ಅವ್ರ ಅಳತೆಗಿಂತ 1 ಇಂಚು ಜಾಸ್ತಿ ತೊಗೊಳ್ತಾ ಇದ್ದೀನಿ. ಟೋಟಲಾಗಿ ಈ ಒಂದು ಪಟ್ಟಿಯ ಉದ್ದ 15 ತೊಗೊಂಡಿದ್ದೀನಿ ಡಬಲ್ ಫೋಲ್ಡಿಂಗಲ್ಲಿ. ಅಂದರೆ ಅದು 30 ಇಂಚ್ ಬರುತ್ತೆ. ಅಗಲ ಬಂದು 6 ಇಂಚ್ ತೊಗೊಂಡಿದ್ದೀನಿ. ಈಗ ಇದನ್ನು ಒಂದು ಸೈಡು ಸಿಂಗಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀನಿ. ಮತ್ತು ಇದಕ್ಕೆ ಕ್ಯಾನ್ವಾಸನ್ನು ಕೊಟ್ಟು ನಾನು ಹೊಲಿತೀನಿ. ಏಕೆಂದರೆ ಸೊಂಟದ ಪಟ್ಟಿ ಸ್ವಲ್ಪ ಸ್ಟಿಫ್ ಆಗಿರಬೇಕು, ಇಲ್ಲಾಂದರೆ ಸ್ಕರ್ಟೇ ಭಾರ ಆಗುತ್ತೆ. ಸ್ಕರ್ಟ್ಗೆ ನಾವು ಲೈನಿಂಗ್ ಕೂಡ ಅಟ್ಯಾಚ್ ಮಾಡೋದ್ರಿಂದ ಅದು ಸ್ವಲ್ಪ ಭಾರ ಅನಿಸುತ್ತೆ. ಅಲ್ಲದೆ ಸೊಂಟದ ಪಟ್ಟಿ ಸ್ಟಿಫ್ ಆಗಿದ್ದರೆ ಸ್ಕರ್ಟ್ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಅದಕ್ಕೋಸ್ಕರ ಮತ್ತು ಕ್ಯಾನ್ವಾಸ್ ಏನಾದರೂ ಇಲ್ಲ ಅಂದರೆ ಇದ್ರ ಒಳಗಡೆಗೆ ಲೈನಿಂಗ್ ಪೀಸ್ನ ಕೂಡ ಕೊಟ್ಟು ಅಟ್ಯಾಚ್ ಮಾಡ್ಕೋಬಹುದು.
ನೋಡಿ ಈಗ ನಾನು ಇದಕ್ಕೆ ಕ್ಯಾನ್ವಾಸ್ನ ಕೊಡ್ತಾ ಇದ್ದೀನಿ. ಅಂದರೆ ಕ್ಯಾನ್ವಾಸ್ನ ಅಗಲ 3 ಇಂಚ್ ತೊಗೊಳ್ತೀನಿ. ಉದ್ದ ಸೊಂಟದ ಪಟ್ಟಿ ಎಷ್ಟಿದೆಯೋ ಉದ್ದ ಅಷ್ಟು ಉದ್ದ ತೊಗೊಳ್ತಾ ಇದ್ದೀನಿ. ಮತ್ತು ಕ್ಯಾನ್ವಾಸ್ನ ನಾನು ಸಿಂಗಲ್ ಫೋಲ್ಡಿಂಗಲ್ಲೇ ಕೊಡ್ತಾ ಇರೋದು. ನಾವು ಕಟ್ ಮಾಡ್ಕೊಂಡಿರುವಂಥ ಕ್ಯಾನ್ವಾಸ್ನ ಈ ರೀತಿ ಸೊಂಟದ ಪಟ್ಟಿ ಮೇಲೆ ಇಟ್ಟು 2 ಕಡೆನೂ ಸ್ಟಿಚ್ ಹಾಕೊಳ್ಳಿ. ಈ ಕಡೆ ಒಂದು, ಆ ಕಡೆ ಒಂದು. ಸೊಂಟದ ಪಟ್ಟಿನ ಒಂದು ಸೈಡ್ ಸಿಂಗಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿರ್ತೀವಿ, ಅದನ್ನು ಹಾಗೆ ಬಿಟ್ಬಿಡಿ. ಇನ್ನೊಂದು ಕಡೆಗೆ ಈ ರೀತಿ ಕ್ಯಾನ್ವಾಸನ್ನು ಕೊಟ್ಟು ಸ್ಟಿಚ್ ಮಾಡ್ಕೋಬೇಕು. ಆ ಸೈಡ್ ಈ ಸೈಡ್ 2 ಕಡೆನೂ ಹಾಕ್ಕೊಳ್ಳಿ, ಅಥವಾ ನೀವು ಐರನ್ ಕೂಡ ಮಾಡ್ಕೋಬೋದು, ಅದು ಸ್ಟಿಫಾಗಿ ಕುತ್ಕೊಳ್ಳುತ್ತೆ. ಕ್ಯಾನ್ವಾಸ್ನ ಪಟ್ಟಿಗೆ ಅಟ್ಯಾಚ್ ಮಾಡಿ ಆದಮೇಲೆ ಆ ಕಡೆ ಈ ಕಡೆ ಕಾರ್ನರ್ನ ಕೂಡ ಈ ರೀತಿ ಸಿಂಗಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ನಾವು ಸೊಂಟದ ಪಟ್ಟಿನ ಫೋಲ್ಡ್ ಮಾಡಿದಾಗ ಇದು ಫಿನಿಶಿಂಗ್ ನೀಟಾಗಿ ಬರುತ್ತೆ. ನಾನಿಲ್ಲಿ ಇದಕ್ಕೆ ಹುಕ್ ಹಾಕೋ ಥರ ಸ್ಟಿಚ್ ಮಾಡ್ತಾ ಇಲ್ಲ, ದಾರ ಹಾಕೊಳ್ಳೋ ಥರ ಸ್ಟಿಚ್ ಮಾಡ್ತಾ ಇದ್ದೀನಿ. ಅದಕ್ಕೆ 2 ಕಡೆ ಕೂಡ ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ಈಗ ಸೊಂಟದ ಪಟ್ಟಿ ರೆಡಿಯಾಗಿದೆ. ಸ್ಕರ್ಟ್ಗೆ ಅಟ್ಯಾಚ್ ಮಾಡಬೇಕು. ಲಂಗದ ಪೀಸನ್ನು ಸೀದಾ ಮೇಲೇ ಇಟ್ಕೋಬೇಕು. ಫಸ್ಟು ಲಂಗದ ಪೀಸು ಸೀದಾ ಇಟ್ಕೋಬೇಕು, ಅದ್ರ ಮೇಲೆ ಸೊಂಟದ ಪಟ್ಟಿ ಈ ರೀತಿ ಉಲ್ಟಾ ಇಟ್ಕೋಬೇಕು. ಜೊತೆನಲ್ಲೇ ಹಾಗೆ ಒಂದೊಂದೇ ನರ್ಗೆನ ಕೊಟ್ಟು ಸ್ಟಿಚ್ ಮಾಡ್ಕೋಬೋದು. ಯೂಶಲ್ ಆಗಿ ಲೆಹಂಗಾಗಳು ನೀವು ನೋಡಿರ್ತೀರ, 1 ಇಂಚಿಗೆ ಮಾತ್ರನೇ ಅದಕ್ಕೆ ನರ್ಗೆಗಳನ್ನ ಕೊಟ್ಟಿರ್ತಾರೆ, ಅಥವಾ ಅದಕ್ಕಿಂತ ಸಣ್ಣ ಸಣ್ಣ ಇರುತ್ತೆ. ಅದೇ ರೀತಿಯೇ ಕರೆಕ್ಟಾಗಿ 1 ಇಂಚಿಗೆ ಫೋಲ್ಡಿಂಗ್ ಮಾಡ್ತಾ ಹೋಗಬೇಕು. ನಾವೀಗ ಬಟ್ಟೆ ಜಾಸ್ತಿ ತೊಗೊಂಡಿರ್ತೀವಿ, ಅಂದರೆ ಹೆಚ್ಚು ಕಡಿಮೆ ಇದು ಕೂಡ 4 ಮೀಟ್ರಿಗಿಂತನೂ ಜಾಸ್ತಿ ಇದೆ. 4.25 ಮೀಟ್ರ್ ಇದೆ ಲಂಗದ ಪೀಸು. ಇದಕ್ಕೆ ಸೊಂಟದ ಪಟ್ಟಿ 27 ಇಂಚು ತೊಗೊಂಡಿರೋದು. ಅವರ ಅಳತೆ ಪ್ರಕಾರ 26 ಇಂಚಿತ್ತು, ನಾನೇ 1 ಇಂಚು ಜಾಸ್ತಿ ತೊಗೊಂಡಿದ್ದೀನಿ. ಹಾಗಾಗಿ ಬಟ್ಟೆ ತುಂಬಾ ಉಳಿಯುತ್ತೆ. ಯಾವ ರೀತಿ ಫೋಲ್ಡ್ ಮಾಡಬೇಕು ಅಂದರೆ ಇದನ್ನು ಸರಿಯಾಗಿ ಗಮನಿಸ್ಕೊಳ್ಳಿ. ಬಿಗಿನರ್ಸ್ಗಂತೂ ತುಂಬಾ ಯೂಸ್ ಆಗುತ್ತೆ. ನೋಡಿ, ಮೇಲ್ಗಡೆಗೆ ನಾವು ಕರೆಕ್ಟಾಗಿ 1 ಇಂಚೇ ಫೋಲ್ಡ್ ಮಾಡ್ಕೋಬೇಕು. ಬಟ್ಟೆನ ಒಳಗಡೆ ತಳ್ಳುವಾಗ 2 ಅಥವಾ 3 ನರ್ಗೆಗೆ ಸೇರಿಸಿ ನಾವು ಬಟ್ಟೆನ ಒಳಗಡೆಗೆ ತಳ್ಳಬೇಕು. ಇದರಿಂದ ಏನಾಗುತ್ತೆ, ಬಟ್ಟೆ ನಾವು ಎಷ್ಟೇ ಜಾಸ್ತಿ ಇದ್ದರೂ ಕೂಡ ಒಳಗಡೆಗೆ ಹೋಗ್ತಾ ಇರುತ್ತೆ. ಮೇಲೆ ನರ್ಗೆಗಳು ಈಕ್ವಲ್ ಆಗಿ 1 by 1 ಕಾಣಿಸುತ್ತೆ. ಇದರಿಂದ ನರ್ಗೆಗಳು ಕೂಡ ಜಾಸ್ತಿ ಬರುತ್ತೆ, ಮತ್ತು ಸ್ಕರ್ಟ್ನ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕೆಲವೊಂದು ರೆಡಿಮೇಡ್ ಸ್ಕರ್ಟ್ನ ನೀವು ನೋಡಿರ್ತೀರ, ಈ ರೀತಿ ಚಿಕ್ಕದಾಗಿ ನರ್ಗೆ ಕೊಡೋದ್ರಿಂದ ಮೇಲ್ಗಡೆ ಜಾಸ್ತಿ ನರ್ಗೆ ಥರ ಕಾಣಿಸುತ್ತೆ. ಆದರೆ ಕೆಳಗಡೆ ಬಾರ್ಡರ್ ಹತ್ರ ಅದು ಸುಮ್ಮನೆ ಹಾಗೆ ಪ್ಲೇನ್ ಇರುತ್ತೆ, ಅಲ್ಲಿ ಯಾವುದೇ ರೀತಿ ನರ್ಗೆ ಕಾಣಿಸೋದಿಲ್ಲ, ಯಾಕಂದರೆ ಅದು ಬಟ್ಟೆ ತುಂಬ ಕಡಿಮೆ ಇರುತ್ತೆ. ಈ ರೀತಿ ನಾವು ಬಟ್ಟೆ ಜಾಸ್ತಿ ಕೊಟ್ಟಾಗ ಪೂರ್ತಿ ಮೇಲಿಂದ ಕೆಳಗಡೆ ತನಕನೂ ಕೂಡ ಒಳ್ಳೆ ಫಿನಿಶಿಂಗ್ ಬರುತ್ತೆ. ನಾವು ಐರನ್ ಮಾಡಿದಾಗ ಒಂದ್ರ ಒಳಗಡೆಯಿಂದ ಒಂದು ನರ್ಗೆಗಳು ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಈ ಮೆಥಡ್ನ ನೀವು ಯೂಸ್ ಮಾಡಿ ನೋಡಿ. ಬಟ್ಟೆ ಎಷ್ಟೇ ಜಾಸ್ತಿ ಇದ್ದರೂ ಕೂಡ ನೀಟಾಗಿ ಒಳಗಡೆಗೆ ಅದು ಕವರ್ ಆಗ್ತಾ ಹೋಗುತ್ತೆ. ಮೇಲ್ಗಡೆ ಕರೆಕ್ಟಾಗಿ ನೀವು ಯಾವ ಮೆಜರ್ಮೆಂಟಲ್ಲಿ ನರ್ಗೆ ಕೊಡ್ತೀರೋ, 1 ಇಂಚು, 1.5 ಇಂಚು ಅಥವಾ 2 ಇಂಚು, ಈ ರೀತಿ ಯಾವ ಮೆಜರ್ಮೆಂಟಲ್ಲಿ ನೀವು ನರ್ಗೆ ಕೊಡ್ತೀರೋ ಅಷ್ಟು ಮಾತ್ರನೇ ಕಾಣಿಸ್ತಾ ಇರುತ್ತೆ. ಮತ್ತು ಲಂಗದ ಅಗಲ ಕೂಡ ಜಾಸ್ತಿ ಇರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ನೆರಿಗೆಯನ್ನು ಕೊಡುವಾಗ ಏನಾದರೂ ಬಟ್ಟೆ ಸಾಲ್ಟೇಜ್ ಆಯಿತು ಅಂದರೆ ಸ್ವಲ್ಪ ಮತ್ತೆ ಸ್ಟಿಚ್ನ ಬಿಚ್ಚಿಬಿಟ್ಟು ನೀವೇನು ಒಳಗಡೆ ಜಾಸ್ತಿ ಫೋಲ್ಡ್ ಮಾಡಿರ್ತೀರಲ್ಲ ಅದನ್ನು ಸ್ವಲ್ಪ ಕಡಿಮೆ ಫೋಲ್ಡ್ ಮಾಡ್ಕೊಳ್ಳಿ. ಆಗ ನಿಮಗೆ ಪಟ್ಟಿಯ ಉದ್ದಕ್ಕೆ ಕರೆಕ್ಟಾಗಿ ನರಿಗೆಗಳು ಸರಿ ಹೋಗ್ಬಿಡುತ್ತೆ. ಮತ್ತು ಈ ರೀತಿ ಎಂಡಿಗೆ ಬಂದಾಗಲೂ ಕೂಡ ನೋಡ್ಕೊಳ್ಳಿ, ಇನ್ನು ಎಷ್ಟು ಉಳಿದಿದೆ ಅಂತ ನೋಡಿಕೊಂಡು ಅದರ ಪ್ರಕಾರ ನೀವು ಫೋಲ್ಡ್ ಮಾಡಿಕೊಂಡು ಫಿನಿಶಿಂಗ್ ಮಾಡ್ಕೋಬೇಕು. ನೋಡಿ ಈಗ ನೆರಿಗೆಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ಇದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡಬೇಕು. ಪಟ್ಟಿನ ಫೋಲ್ಡ್ ಮಾಡೋದಕ್ಕಿಂತ ಮೊದಲೇ ಇದಕ್ಕೆ ಲೈನಿಂಗ್ನ ಅಟ್ಯಾಚ್ ಮಾಡಬೇಕು. ಬನ್ನಿ ಅದನ್ನು ನಿಮಗೆ ತೋರಿಸ್ತೀನಿ. ಈ ಸ್ಕರ್ಟ್ಗೆ ನಾನು 2.5 ಮೀಟರ್ ಲೈನಿಂಗ್ನ ತೊಗೊಂಡಿದ್ದೀನಿ. ಪಾಲಿಸ್ಟರ್ ಲೈನಿಂಗು 2.5 ಮೀಟರ್ ತೊಗೊಂಡಿದ್ದೀನಿ. ನಾವು ಸ್ಕರ್ಟ್ ಎಷ್ಟು ತೊಗೊಳ್ತೀವೋ ಅಷ್ಟೇ ಲೈನಿಂಗ್ ತೊಗೋಬೇಕು ಅಂತೇನಿಲ್ಲ, ಅದಕ್ಕಿಂತ ನಾವು ಸ್ವಲ್ಪ ಕಡಿಮೆ ಕೂಡ ತೊಗೋಬೋದು. ಮಿನಿಮಮ್ ಈ ಏಜಿನ ಹುಡುಗಿಯರಿಗೆ 2.5 ಮೀಟ್ರು, ಅಥವಾ ಹುಡುಗಿರು ಏನಾದರೂ ಸ್ವಲ್ಪ ದಪ್ಪ ಇದ್ದರೆ 3 ಮೀಟ್ರ್ ಕೂಡ ತೊಗೋಬೋದು. ಈ ಹುಡುಗಿ ಸ್ವಲ್ಪ ಸಣ್ಣನೇ ಇರೋದು, ಸೊಂಟದ ಮೆಜರ್ಮೆಂಟ್ ಕೇಳಿದಾಗಲೇ ನಿಮಗೆ ಅರ್ಥ ಆಗಿರುತ್ತೆ. ಹುಡುಗಿ ತುಂಬಾ ಸಣ್ಣ ಇದ್ದಾರೆ, ಹಾಗಾಗಿ ಇದಕ್ಕೆ 2.5 ಮೀಟ್ರ್ ತೊಗೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಈ ಕಡೆ ಕಾರ್ನರು ಆ ಕಡೆ ಕಾರ್ನರ್ ಎರಡನ್ನೂ ಕೂಡ ಮಡಚಿ ಡಬಲ್ ಫೋಲ್ಡಿಂಗಲ್ಲೇ ಮಡಚಿ ಸ್ಟಿಚ್ ಹಾಕೋಬೇಕು. ಮತ್ತು ಲೆಂತ್ ಕೂಡ ನೋಡಬೇಕು. ಕೆಲವೊಂದು ಕಡೆ ಲೈನಿಂಗ್ ಉದ್ದಪ್ಪನ್ನ ಇರುತ್ತೆ, ಕೆಲವೊಂದು ಕಡೆ ಚಿಕ್ಕದಿರುತ್ತೆ. ಇದು ಕೂಡ ಅಷ್ಟೇ ತುಂಬ ಚಿಕ್ಕದಿದೆ, ಸ್ಕರ್ಟ್ಗಿಂತ 5 ಇಂಚ್ ಕಡಿಮೆ ಬರ್ತಾ ಇದೆ. ಹಾಗಾಗಿ ನಾನು ಯಾವುದೇ ರೀತಿ ಕೆಳಗಡೆನೂ ಕೂಡ ಫೋಲ್ಡಿಂಗ್ ಮಾಡ್ತಾ ಇಲ್ಲ, ಎಡ್ಜ್ ಇರೋದ್ರಿಂದ ಅದನ್ನು ಹಾಗೇ ಬಿಟ್ಟಿದ್ದೀನಿ. ಆ ಕಡೆ ಈ ಕಡೆ ಸೈಡ್ ಮಾತ್ರ ಡಬಲ್ ಫೋಲ್ಡಿಂಗಲ್ಲಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ.
ಆಲ್ರೆಡಿ ಈಗ ನಾವು ನರಿಗೆ ಕೊಟ್ಟು ಸ್ಟಿಚ್ ಮಾಡಿರುವಂಥ ಸ್ಕರ್ಟನ್ನು ಉಲ್ಟಾ ಇಟ್ಕೋಬೇಕು. ಉಲ್ಟಾ ಇಟ್ಕೊಂಡು ನಾವು ಪಟ್ಟಿ ಮತ್ತು ಸ್ಕರ್ಟ್ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿಗೆ ಈ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ತಾ ಹೋಗಬೇಕು. ಇದಕ್ಕೂ ಕೂಡ ಅಷ್ಟೇ, ನೆರಿಗೆ ನೀವು ನೋಡ್ಕೊಂಡು ಕೊಡಿ. ತುಂಬ ಜಾಸ್ತಿ ಫೋಲ್ಡ್ ಮಾಡಬೇಕು ಅಂತೇನಿಲ್ಲ ಮತ್ತು ತುಂಬ ನೀಟಾಗಿ ನೆರಿಗೆ ಬರಬೇಕು ಅಂತೇನಿಲ್ಲ. ಯಾಕಂದರೆ ಲೈನಿಂಗ್ ಒಳಗಡೆ ಹೋಗೋದ್ರಿಂದ ನೀವು ನೋಡಿಕೊಂಡು ಚಿಕ್ಕ ಚಿಕ್ಕದಾಗಿ ನೆರಿಗೆ ಕೊಟ್ಟರೂ ಪರವಾಗಿಲ್ಲ, ಅಥವಾ ದೊಡ್ಡದಾಗಿ ಜಾಸ್ತಿ ಫೋಲ್ಡ್ ಮಾಡಿ ಒಂದು 5-6 ಕಡೆ ಮಾತ್ರ ನೆರಿಗೆ ಬರೋ ಥರ ನೀವು ಸ್ಟಿಚ್ ಮಾಡಿದ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ನೀವು ಎಷ್ಟು ತೊಗೊಂಡಿರ್ತೀರೋ ಲೈನಿಂಗ್ ಪೀಸ್ ಅದಷ್ಟು ಕೂಡ ಫೋಲ್ಡಿಂಗ್ ಆಗಬೇಕು, ಒಳಗಡೆ ಬಟ್ಟೆ ಹೋಗಬೇಕು. ಆ ಥರ ನೀವು ಸ್ಟಿಚ್ ಮಾಡಬೇಕು, ಆ ಥರ ನೀವು ಫೋಲ್ಡ್ ಮಾಡಬೇಕು. ನೋಡಿ, ಈ ಮೆಥಡ್ ಕೂಡ ನಿಮಗೆ ತುಂಬ ಯೂಸ್ ಆಗುತ್ತೆ. ನಾವಿನ್ನೇನು ಲಾಸ್ಟಿಗೆ ಬರ್ತಾ ಇದ್ದೀವಿ ಅಂದಾಗ ಬಟ್ಟೆ ಎಷ್ಟು ಉಳಿದಿದೆ ಅಂತ ನೋಡಿಕೊಂಡು ಒಂದು 3-4 ಫಿಲ್ಟನ್ನ ತೊಗೊಂಡು ಆ ಬಟ್ಟೆನ ಅಲ್ಲಿಗೆ ಅಡ್ಜಸ್ಟ್ ಮಾಡಬೇಕು. ಈಗ ನೀವಿಲ್ಲಿ ನೋಡ್ತಾ ಇದ್ದೀರಲ್ವ, ನಾನು ತುದಿನ ಪಟ್ಟಿ ಸಮಕ್ಕೆ ಇಟ್ಕೊಂಡು ಇನ್ನೆಷ್ಟು ಉಳಿದಿದೆ ಪೀಸ್ ಅದಷ್ಟರಲ್ಲಿ 2 ನರಿಗೆನ ಅಡ್ಜಸ್ಟ್ ಮಾಡಿ ಫೋಲ್ಡ್ ಮಾಡಿದ್ದೀನಿ. ಈಗ ಸ್ಟಿಚ್ ಹಾಕ್ಕೊಂಡು ಪೀಸ್ನ ಹೊರಗಡೆ ತೆಗಿತೀನಿ. ಇದರಿಂದ ಲೈನಿಂಗ್ ನಾವು ಅಟ್ಯಾಚ್ ಮಾಡಿರೋದು ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ. ಇವಾಗ ನೋಡಿ, ಆ ಪಟ್ಟಿನ ನಾವೇನಿಲ್ಲಿ ಸ್ಕರ್ಟ್ ಅಟ್ಯಾಚ್ ಮಾಡಿರ್ತೀವಲ್ಲ ಆ ಕಚ್ಚಾ ಎಲ್ಲ ಒಳಗಡೆ ಹೋಗೋ ಥರ ಮಾಡಿಕೊಂಡು ನೀಟಾಗಿ ಕವರ್ ಮಾಡಬೇಕು. ನಾವು ಯಾವ ರೀತಿ ಬ್ಲೌಸ್ಗೆ ಡಬಲ್ ಪಟ್ಟಿ ಸ್ಟಿಚ್ ಮಾಡ್ತೀವಲ್ಲ ಅದೇ ಥರನೇ. ತುಂಬ ಫಾಸ್ಟಾಗಿ ಹೊಲಿಯೋದಕ್ಕಾಗಲ್ಲ, ನಿಧಾನಕ್ಕೇ ಸ್ವಲ್ಪ ದೂರನೇ ಫೋಲ್ಡ್ ಮಾಡಿಕೊಂಡು ಹೊಲಿಬೇಕು. ಯಾಕಂದರೆ ಸೊಂಟದ ಪಟ್ಟಿ ಹತ್ರ ರಿಂಕಲ್ಸ್ ಬರುತ್ತೆ ಫಾಸ್ಟಾಗಿ ಹೊಲಿದ್ರೆ. ಅದಕ್ಕೋಸ್ಕರ ಕ್ಯಾನ್ವಾಸ್ ಕೊಟ್ಟಿರೋದ್ರಿಂದ ಆ ರೀತಿ ಏನಾಗೋದಿಲ್ಲ. ಕೆಲವು ಸಲ ಈ ಪಟ್ಟಿ ಒಳಗಡೆ ನಾವು ಲೈನಿಂಗ್ ಕೊಟ್ಟಿರ್ತೀವಲ್ಲ ಆಗ ಅದು ಸಾಫ್ಟ್ ಇರುತ್ತೆ, ಹಾಗಾಗಿ ರಿಂಕಲ್ಸ್ ಬರುತ್ತೆ. ಕ್ಯಾನ್ವಾಸ್ ಕೊಟ್ಟಿರೋದ್ರಿಂದ ಅದು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ, ಯಾವುದೇ ಥರ ರಿಂಕಲ್ಸ್ ಬರೋದಿಲ್ಲ. ನೀವು ಎರಡೂ ಥರನೂ ಟ್ರೈ ಮಾಡೋದು ತುಂಬಾ ಒಳ್ಳೆಯದು. ಈಗ ನೋಡಿ, ಫಿನಿಶಿಂಗ್ ಆಯಿತು. ಎಡ್ಜಿಗೆ ಬಂದಾಗ ರಫ್ ಹೊಡ್ಕೋಬೇಕು, ಮತ್ತು ಇನ್ನೊಂದು 1/4 ಇಂಚು ಬಿಟ್ಟು ಇನ್ನೊಂದು ಸ್ಟಿಚ್ ಹಾಕ್ಕೋಬೇಕು. ಸ್ವಲ್ಪ ಸ್ಟಿಫಾಗಿ ಕೂತ್ಕೊಳ್ಳಿ ಅಂತ 2-3 ಸ್ಟಿಚ್ ಬಿದ್ದರೆ ಚೆನ್ನಾಗಿರುತ್ತೆ. ಐರನ್ಗೂ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಮತ್ತು ಪಟ್ಟಿನೂ ಕೂಡ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೋಡ್ತಾ ಇದ್ದೀರಲ್ಲ, ಒಂದೇ ಒಂದು ಸಣ್ಣ ರಿಂಕಲ್ಸ್ ಕೂಡ ಇಲ್ಲ. ತುಂಬ ನೀಟಾಗಿ ಫಿನಿಶಿಂಗ್ ಬಂದಿದೆ. ಈಗ ನಾನು ಇನ್ನೊಂದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಮೊದಲು ಏನು ಸ್ಟಿಚ್ ಹಾಕಿರ್ತೀವಲ್ಲ ಅಲ್ಲಿಂದ ಒಂದು 1/4 ಇಂಚು ಬಿಟ್ಟು ಇನ್ನೊಂದು ಸ್ಟಿಚ್ನ ಹಾಕೋಬೇಕು. ನೋಡಿ ಈಗ ಪಟ್ಟಿದು ಫಿನಿಶಿಂಗ್ ಹೇಗೆ ಬಂದಿದೆ ಅಂತ ನೀವೇ ನೋಡಿ. ತುಂಬ ನೀಟಾಗಿ ಬಂದಿದೆ. ಐರನ್ ಮಾಡಿ ನಾವು ಸ್ಟಿಚ್ ಮಾಡಿರೋ ಥರ ಅಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ. ಈಗ ಇದನ್ನು ಸೈಡ್ ಸ್ಟಿಚ್ ಮಾಡ್ಕೊಳ್ಬೇಕು. ಇದಕ್ಕೆ ಜಿಪ್ ಕೂಡ ಅಟ್ಯಾಚ್ ಮಾಡ್ಬೋದು, ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಆದರೆ ಇಲ್ಲಿ ನಾನು ಇವತ್ತು ನಿಮಗೆ ಜಿಪ್ ಅಟ್ಯಾಚ್ ಮಾಡಿ ತೋರಿಸ್ತಾ ಇಲ್ಲ, ಯಾಕಂದರೆ ಈ ಕಲರ್ ಜಿಪ್ ಇಲ್ಲಿ ಸಿಗಲಿಲ್ಲ. ನೆಕ್ಸ್ಟ್ ಇನ್ಯಾವುದಾದ್ರೂ ಸ್ಕರ್ಟ್ ಸ್ಟಿಚ್ ಮಾಡುವಾಗ ಖಂಡಿತ ನಾನು ನಿಮಗೆ ಅದು ಕೂಡ ತೋರಿಸ್ತೀನಿ. ನೋಡಿ, ಈ ಪಟ್ಟಿಯಿಂದ 4 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಅಲ್ಲಿ ಲೈನಿಂಗ್ ಪೀಸು ಮತ್ತು ಸ್ಕರ್ಟ್ ಪೀಸ್ ಎರಡನ್ನೂ ಸೇರಿಸಿ ಸುಮ್ಮನೆ ಹಾಗೆ ಒಂದು ಸ್ಟಿಚ್ ಹಾಕೋಬೇಕು. ಎರಡೂ ಕಡೆ, ಈ ಕಡೆ ಮತ್ತು ಆ ಕಡೆ ಎರಡೂ ಕಡೆಗೂ ಒಂದೊಂದು ಸ್ಟಿಚ್ನ ಹಾಕ್ಕೊಂಡು ಆಮೇಲೆ ಸ್ಕರ್ಟ್ ಸೈಡ್ ಅಟ್ಯಾಚ್ ಮಾಡಬೇಕು. ಸೈಡ್ ಅಟ್ಯಾಚ್ ಮಾಡುವಾಗ ಲೈನಿಂಗ್ ಅಟ್ಯಾಚ್ ಆಗಬಾರ್ದು, ಆ ರೀತಿ ಅಟ್ಯಾಚ್ ಮಾಡಬೇಕು. ಅದು ಯಾವ ಥರ ಅಂತಲೂ ತೋರಿಸಿದ್ದೀನಿ, ನೀವು ವಿಡಿಯೋನ ಕಂಪ್ಲೀಟಾಗಿ ನೋಡಿ. 4 ಇಂಚು ಮಾರ್ಕ್ ಮಾಡಿಕೊಂಡು ನಾವು ಲೈನಿಂಗು ಮತ್ತು ಸ್ಕರ್ಟ್ ಮೇಲೆ ಒಂದೊಂದು ಸ್ಟಿಚ್ನ ಹಾಕ್ಕೊಂಡಿದ್ದೀವಿ. ಈಗ ನಾವು ಎಲ್ಲಿಂದ ಸ್ಟಿಚ್ ಹಾಕಿರ್ತೀವಿ ನೋಡಿ, ಅಲ್ಲಿಂದ ಸುಮ್ಮನೆ ಒಂದು ಪಾಯಿಂಟ್ ಹಿಂದಕ್ಕೆ ತೊಗೊಳ್ಳಿ. 1/4 ಇಂಚ್ ಹಿಂದಕ್ಕೆ ತೊಗೋಬೇಕು. ಈ ಥರ ಅಲ್ಲಿ ಸ್ವಲ್ಪ ಚೆನ್ನಾಗಿ ರಫ್ ಹೊಡ್ಕೋಬೇಕು. ರಫ್ ಹೊಡ್ಕೊಂಡು 1.5 ಇಂಚಷ್ಟು ಹಾಗೆ ಸ್ವಲ್ಪ ಮುಂದೆ ಬನ್ನಿ. 4 ಪೀಸು ಸೇರಿಸ್ಕೊಂಡು ಲೈನಿಂಗು ಮತ್ತು ಸ್ಕರ್ಟ್ ಪೀಸ್ ಸೇರಿಸ್ಕೊಂಡು ಲೈನಿಂಗ್ನ ಮಾತ್ರ ಹಿಂದಕ್ಕೆ ತಳ್ಳಬೇಕು, ಸಪ್ರೇಟಾಗಿ ಹಿಂದಕ್ಕೆ ತಳ್ಳಬೇಕು. ಸ್ಕರ್ಟ್ ಪೀಸ್ನ ಮಾತ್ರ ಮುಂದಕ್ಕೆ ಎಳ್ಕೋಬೇಕು. ನೀವು ಸರಿಯಾಗಿ ನನ್ನ ಕೈಗಳನ್ನೂ ಕೂಡ ಗಮನಿಸಿ ನಾನು ಯಾವ ಥರ ಇಟ್ಕೋತಾ ಇದ್ದೀನಿ ಅಂತ. ಸ್ಕರ್ಟ್ ಪೀಸ್ ಮೇಲೆ ಮಾತ್ರ ಈಗ ಸ್ಟಿಚ್ ಹಾಕ್ಕೊಂಡು ಹೋಗಬೇಕು. ನೀವು ಬೇಕಾದ್ರೆ ಇಲ್ಲಿಗೆ ಡಬಲ್ ಸ್ಟಿಚ್ ಕೂಡ ಹಾಕ್ಕೋಬೋದು. ಈಗ ಸ್ಕರ್ಟ್ ಮೇಲೆ ಸ್ಟಿಚ್ ಹಾಕಿದಾಯಿತು. ನೋಡಿ, ಈಗ ಲೈನಿಂಗ್ ಹಾಕೋಬೇಕು. ಲೈನಿಂಗ್ ಹಾಕುವಾಗಲೂ ಕೂಡ ಅಷ್ಟೇ, ನೀವು ಮೇಲ್ಗಡೆ ಫಸ್ಟು ಎಲ್ಲಿ ಸ್ಟಿಚ್ ಸ್ಟಾರ್ಟ್ ಮಾಡಿರ್ತೀರಲ್ಲ ಅಲ್ಲಿಂದನೇ ಮತ್ತೆ ಹಾಗೆ ಬಂದು ಸ್ಕರ್ಟ್ ಪೀಸ್ನ ಮಾತ್ರ ಒಳಗಡೆ ತಳ್ಳಿ ಲೈನಿಂಗ್ ಪೀಸ್ ಮೇಲೆ ಮಾತ್ರ ಈ ರೀತಿ ಎರಡನ್ನೂ ಸೇರಿಸ್ಕೊಂಡು ಸ್ಟಿಚ್ ಹಾಕ್ತಾ ಹೋಗಬೇಕು. ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದ್ಸಲ ವಿಡಿಯೋ ನೋಡಿ, ಖಂಡಿತ ನಿಮ್ಗೆ ಅರ್ಥ ಆಗುತ್ತೆ. ಇದು ತುಂಬ ಈಸಿ ಮೆಥಡು. ಯಾಕಂದರೆ ಸ್ಕರ್ಟ್ಗೆ ಲೈನಿಂಗ್ನ ಅಟ್ಯಾಚ್ ಮಾಡಿಬಿಟ್ರೆ ಐರನ್ ಮಾಡುವಾಗ ಅದು ಅಷ್ಟೊಂದು ಪರ್ಫೆಕ್ಟಾಗಿ ಕುತ್ಕೊಳ್ಳೋದಿಲ್ಲ, ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಒಳಗಡೆ ಲೈನಿಂಗು ಮತ್ತು ಸ್ಕರ್ಟ್ ಸಪ್ರೇಟಾಗಿರಬೇಕು. ನೀವು ಎಷ್ಟೇ ರೆಡಿಮೇಡ್ ಸ್ಕರ್ಟ್ಗಳನ್ನೂ ಕೂಡ ನೋಡಿ ಅದೇ ಥರ ಇರುತ್ತೆ, ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಈಗ ನೋಡ್ತಾ ಇದ್ದೀರಲ್ಲ ಸ್ಕರ್ಟ್ ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ ಅಂತ.
ಸೊಂಟದ ಅಗಲ 26, ಲಂಗದ ಉದ್ದ 43. 19 ವರ್ಷದ ಹುಡುಗಿಗೆ ಈ ಲಂಗನ ಸ್ಟಿಚ್ ಮಾಡಿರೋದು. 4 ಮೀಟ್ರ್ ಬಟ್ಟೆ ಈ ಲಂಗಕ್ಕೆ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಫಿನಿಶಿಂಗ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ.